ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ 17 ಪಾಯಿಂಟ್ಸ್ ಲಾಸ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಎಲ್ಲ ಜಪಾನ್ ಮಾರ್ಕೆಟ್ ಮಾತ್ರ 0.8% ಅಪ್ ಆಗಿದೆ. ಇನ್ನು ನಿನ್ನೆ ಎಫ್ಐಎಸ್ ಅಂಡ್ ಡಿಐಎಸ್ ಇಬ್ರು ಬೈ ಮಾಡಿದ್ದಾರೆ. ಎಫ್ಐಎಸ್ ಬಂದ್ಬಿಟ್ಟು 66 ಕ್ರೋರ್ಸ್ ಬೈ ಮಾಡಿದ್ದಾರೆ. ಡಿಐಎಸ್ ಬಂದ್ಬಿಟ್ಟು 4650 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,460 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ 178 ಪಾಯಿಂಟ್ಸ್ ಗೈನ್ ಆಗಿಬಿಟ್ಟು 25,323 ಅಲ್ಲಿ ಕ್ಲೋಸ್ ಆಗಿದೆ. ಎಲ್ಲ ಸ್ಟ್ರಾಂಗ್ ಆಗಿ ನಿನ್ನೆ ಮೂವ್ ಆಗಿದೆ, ಎಲ್ಲ ಪಾಸಿಟಿವ್ ಅಲ್ಲಿ. ಅದರಲ್ಲಿ ಇಂಪಾರ್ಟೆಂಟ್ ಮೆಟಲ್, ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಇವೆಲ್ಲ ಸ್ಟ್ರಾಂಗ್ ಆಗಿ ಮೂವ್ ಆಗಿದ್ದಾವೆ. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. 25,340 ಎಬೋ ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,440 ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 25,125 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 303 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 56,800 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 57,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 56,200 ಆಗಿದೆ. ನಿನ್ನೆ ಸೆನ್ಸೆಕ್ಸ್ ಬಂದ್ಬಿಟ್ಟು 575 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 82,600 ಅಲ್ಲಿ ಕ್ಲೋಸ್ ಆಗಿದೆ. ಈ ಗೋಲ್ಡ್ ಅಂಡ್ ಸಿಲ್ವರ್ ಎವ್ರಿ ಡೇ ಹೈಯರ್ ಆಗಿ ಹೊಡಿತಾನೆ ಇದೆ. ಸಿಲ್ವರ್ ಕೇರ್ಫುಲ್, INAV ಚೆಕ್ ಮಾಡಿಬಿಟ್ಟು ಬೈ ಮಾಡಿ, ಇಲ್ಲಾಂದ್ರೆ ಅದು ಪ್ರೀಮಿಯಂ ಅಲ್ಲಿ ಬೈ ಮಾಡಿದ್ರೆ ತುಂಬಾ ಲಾಸ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಆಂಥ್ರನಲ್ ಅದು 356 ಎಬೋ ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. 361 ಟಾರ್ಗೆಟ್ ಆಗಿರುತ್ತೆ. 352 ಸಪೋರ್ಟ್ ಲೆವೆಲ್ ಆಗುತ್ತೆ. ಇವತ್ತು ಮೇಜರ್ ರಿಸಲ್ಟ್ಸ್ ಇರೋದು ಆಂಥ್ರನಲ್, ಇನ್ಫೋಸಿಸ್, ವಿಪ್ರೋ, ಜಿಯೋ ಫೈನಾನ್ಸ್, JSW ಎನರ್ಜಿ, ಝೀಲ್ ಮತ್ತು LTIM ಇವೆಲ್ಲ ಬಂದ್ಬಿಟ್ಟು ಇವತ್ತು ರಿಸಲ್ಟ್ಸ್ ಇರುತ್ತೆ. ಇನ್ನು ಇವತ್ತು ಬಂದ್ಬಿಟ್ಟು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿದೆ. ಒಂದು ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಕೇರ್ಫುಲ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.